ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಈ ವಿಡಿಯೋ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಾಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ಸ್ವಲ್ಪ ಚೇಂಜ್ ಇದೆ, ಅದಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮತ್ತು ಈ ವಿಡಿಯೋದಲ್ಲಿ ಏನಿದು ಕಟ್ಟಿಂಗ್, ತುಂಬ ಬ್ಲೌಸ್ನ ಡೈರೆಕ್ಟಾಗಿ ಕಟ್ಟಿಂಗ್ ಮಾಡಿರ್ತೀನಿ. ಕೆಲವು ಬ್ಲೌಸ್ಗಳನ್ನ ವಾಟ್ಸಲ್ಲಿ ಡಿಸೈನ್ ಕಳಿಸಿರ್ತಾರೆ. ನಾನು ಇದೇ ಮೊಬೈಲಲ್ಲಿ ವಿಡಿಯೋ ಮಾಡೋದ್ರಿಂದ ಆ ಡಿಸೈನ್ಸ್ನ ಪದೇ ಪದೇ ನೋಡಿಕೊಂಡು ನಾನು ಮಾಡ್ತಾ ಇರ್ತೀನಿ. ಕೆಲವು ಡಿಸೈನ್ಸ್ಗಳನ್ನ ಅಂದರೆ ಕ್ಲಾರಿಟಿಗೋಸ್ಕರ, ಅವ್ರು ಯಾವ ಶೇಪ್ ಕೇಳಿದರೆ ಅದಕ್ಕೋಸ್ಕರ. ಚಿಕ್ಕ ಚಿಕ್ಕ ಡಿಸೈನ್ ಆದರೆ ನಾನು ಅದು ಡ್ರಾಯಿಂಗ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ತೀನಿ. ಆಯಿತಾ? ಇವಾಗ ಈ ಬ್ಲೌಸ್ ಮೆಜರ್ಮೆಂಟ್ ಬಗ್ಗೆ ಮಾತಾಡೋಣ. ಯಾವ ರೀತಿ ತೊಗೊಂಡಿದ್ದೀನಿ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಇದು ಫ್ರಿನ್ಸ್ ಕಟ್ಟಿಂಗ್ ಆಗಿರೋದ್ರಿಂದ ಈ ಬ್ಯಾಕ್ ವೇಸ್ಟ್ ಮೆಜರ್ಮೆಂಟ್ ಏನಿದೆ ಇದೇ ಮೆಜರ್ಮೆಂಟಿಗೆ ತೊಗೊಂಡಿದ್ದೀನಿ. ಇದು ಬ್ಯಾಕ್ ಬಟನ್, ಇದು ಬ್ಯಾಕ್ ಬಟನ್ ಆಗಿರೋದ್ರಿಂದ ಈ ನೆಕ್ಕದವ್ರದ್ದು ಡೀಪ್ ನೆಕ್ ಏನಿದೆ ಅದೇ ಮೆಜರ್ಮೆಂಟ್ನ ತೊಗೊಂಡಿದ್ದೀನಿ. ಇದಾದಮೇಲೆ ಸೈಡ್ನ ನಾನು ಈ ಬ್ಲೌಸಲ್ಲಿ ಇರೋ ಥರ ತೊಗೊಂಡಿಲ್ಲ, ಯಾಕಂದರೆ ಸ್ವಲ್ಪ ಚೇಂಜಸ್ ಇದೆ. ಇದು ಪ್ರಿನ್ಸ್ ನಾನೇ ಸ್ಟಿಚ್ ಮಾಡಿರುವಂಥ ಪ್ರಿನ್ಸ್ ಕಟ್ ಮತ್ತು ವಿ ನೆಕ್ ಬ್ಲೌಸ್ ಕಟ್ಟಿಂಗು. ಇವ್ರಿಗೆ ಒಂದು ಸೈಡೆಡ್ ಈ ಥರ ಅಂದರೆ ಬಾರ್ಡರ್ ಸಾಕಾಗಲ್ಲ. ಇದರಲ್ಲಿ ಸ್ವಲ್ಪ ಉಳಿದಿತ್ತು, ಒಂದೇ ಸೈಡೆಡ್. ಯಾವಾಗಲೂ ಈಗ ಟ್ರೆಂಡಿಂಗ್ ಸ್ಯಾರಿಯಲ್ಲಿ ಬಾರ್ಡ್ರೆಲ್ಲ ಕಡಿಮೆ ಬರೋದ್ರಿಂದ ಆ ಉಳಿದ ಬಾರ್ಡ್ರಲ್ಲಿ ನಾನು ಸ್ವಲ್ಪ ಡಿಸೈನ್ ಅವ್ರಿಗೆ ಬೇಕಂದಿದ್ದಕ್ಕೆ ಈ ಥರ ಡಿಸೈನ್ಸ್ನ ಮಾಡಿಕೊಟ್ಟಿದ್ದೀನಿ. ಇವಾಗ ಇದು ಪ್ರಿನ್ಸ್ ಕಟ್ಟು, ವಿ ನೆಕ್ ಪ್ರಿನ್ಸ್ ಕಟ್ಟು. ಆದರೆ ಇದರಲ್ಲಿ ಫ್ರಂಟ್, ಇವಾಗ ಬ್ಯಾಕ್ ಬಟನ್ನು ಫ್ರಂಟಲ್ಲಿ ಸ್ವಲ್ಪ ಡಿಸೈನ್ ಇರೋದ್ರಿಂದ ಇದನ್ನು ನಾನು ಫಸ್ಟ್ ಕಟ್ಟಿಂಗ್ ಮಾಡಿ ನಿಮಗೆ ಅದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇದು ನೆಕ್ ವಿಡ್ತ್ ಬಂದು 4 ಇಂಚಿದೆ. 4 ಇಂಚಿದೆ. ನೆಕ್ ಡೀಪ್ ಬಂದು 9 ಕಾಲಿದೆ. ನೋಡಿ, ಇಲ್ಲಿ ಬರೆದಿದ್ದೀನಿ 9 ಕಾಲಿದೆ. ಆಯಿತಾ? ಶೋಲ್ಡ್ರ್ ಪಟ್ಟಿ ಬಂದು ನಾನು ಎಷ್ಟು ತೊಗೊಂಡಿದ್ದೀನಿ ಅಂತಂದರೆ, ಇಲ್ಲಿ 1/4 ಇಂಚು ಸ್ಟಿಚಿಂಗಿಗೆ ಬಿಟ್ಟು 2 ಇಂಚನ್ನ ತೊಗೊಂಡಿದ್ದೀನಿ. 2 ಇಂಚನ್ನೇ ತೊಗೊಂಡಿದ್ದೀನಿ. ಅಂದರೆ ಇಲ್ಲಿ ಸ್ಟಿಚಿಂಗಿಗೆ ಹೋದರೆ ನನಗೆ 2 ಇಂಚ್ ಬೇಕಾಗಿದೆ. ಈಗ ಟೋಟಲ್ ಲೆಂತ್ ಬಂದು ನನಗೆ 6.5 ಇದೆ. ಇದು ಬೋಟ್ನಿಕ್ ಸ್ಟೈಲ್ ಆದಾಗ ಶೋಲ್ಡ್ರ್ ಮೆಜರ್ಮೆಂಟ್ ತಕ್ಕಾಗೆ ನಾವು ತೊಗೋಬೇಕಾಗುತ್ತೆ. ಆದರೆ ಬ್ಯಾಕು ಜಾಸ್ತಿ ಡೀಪು ಮತ್ತು ಬ್ರಾಡ್ ಇದ್ದಾಗ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಈ ಬ್ಲೌಸ್ ಮೆಜರ್ಮೆಂಟ್ನ ಈ ರೀತಿಯಾಗಿ ತೊಗೊಂಡು ಇಲ್ಲಿ 2 ಇಂಚನ್ನ ತೊಗೊಂಡಿದ್ದೀನಿ. ಈ ಪಟ್ಟಿ ಚಿಕ್ಕದಾಗಿ ಬೇಕು ಅಂತ. ಈ ನೆಕ್ ವಿಡ್ತು ಬ್ರಾಡು, ಬೋಟ್ನಿಕ್ ಬೇಕಾಗಿರೋದ್ರಿಂದ ನಮಗೆ ಬ್ರಾಡ್ ಬೇಕಾಗುತ್ತೆ. ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ತೋರಿಸ್ತೀನಿ. 9.5 ಇದೆ. ಮತ್ತು ಈ ನೆಕ್ ಆರ್ಮೋಲ್ ಡೌನಿಂಗು 6.5. ನೋಡಿ, ಈ 6.5 ಇದೆಯಲ್ಲ ನೆಕ್ ಆ್ಯಂಡ್ ಶೋಲ್ಡರು, ಅದನ್ನೇ ನಾನು ಆರ್ಮೋಲ್ ಡೌನಿಂಗ್ ತೊಗೊಂಡಿರೋದ್ರಿಂದ ಸ್ಲೀವ್ ಕಟ್ಟಿಂಗ್ ನೋಡಿ, ನಾನು ಇದನ್ನು ಹಾಫ್ ಸ್ಲೀವ್ ತೊಗೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಇಲ್ಲಿ ಬಾರ್ಡರ್ ಬೇಕು, ಇಲ್ಲಿ ಬಫ್ ಸ್ಲೀವ್ ಬೇಕು. ಅದೇ ನಾನು ಹೇಳಿದ್ನಲ್ಲ ವಿಡಿಯೋದಲ್ಲಿ, ಸ್ವಲ್ಪ ಅವರು ಡಿಸೈನು ಒಂದು 2-3 ಬ್ಲೌಸ್ನ ಮ್ಯಾಚ್ ಮಾಡಿ ಕೊಟ್ಟಿದ್ದಾರೆ. ಈ ಬ್ಲೌಸಲ್ಲಿರೋದು ಈ ಥರ ಬೇಕು, ಈ ಬ್ಲೌಸಲ್ಲಿರೋದು ಈ ಥರ ಬೇಕು, ಒಂದೇ ಡಿಸೈನು ಕೊಟ್ಟಿಲ್ಲ ಅವರು. ಹಾಗಾಗಿ ನಾನು ಫಸ್ಟೇ ಕಟ್ಟಿಂಗ್ ಮಾಡಿಕೊಂಡು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ಇಲ್ಲಿ ಸ್ಟಿಚಿಂಗಿಗೆ 1/2 ಇಂಚ್ ಬಿಟ್ಟು, ಸ್ಲೀವ್ ಕಟ್ಟಿಂಗ್ ನಾನು ಆಲ್ರೆಡಿ ಮೊದಲೇ ತೋರಿಸಿರೋದ್ರಿಂದ ಈ ಬ್ಲೌಸಲ್ಲಿ ನೋಡಿ ಈ ನ್ಯಾಚು ಕುತ್ಕೊಳ್ತಾ ಇದೆಯಾ, ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ನಾವು ಈ ಆರ್ಮೋಲ್ ಡೌನಿಂಗ್ ಕರೆಕ್ಟಾಗಿ ತೊಗೊಂಡು ಇಲ್ಲಿ ಶೇಪ್ನ ಕರೆಕ್ಟಾಗಿ ಮಾರ್ಕಿಂಗ್ ಮಾಡಿದ್ವಿ ಅಂದರೆ ಈ ಆರ್ಮೋಲ್ ಶೇಪ್ ಅನ್ನೋದು, ಈ ಆರ್ಮೋಲ್ ಮೆಜರ್ಮೆಂಟ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಆಯಿತಾ? ಇವಾಗ ಈ ಬ್ಯಾಕ್ ಪಾರ್ಟ್ ಇಷ್ಟ ಆದಮೇಲೆ ಫ್ರಂಟ್ನ ನಾನು ಈಗ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಅಂದರೆ ನೋಡಿ, ಫ್ರಂಟ್ನ ನಾನು ಈಗ ನೋಡಿ ಇದೇ ರೀತಿಯಾಗಿ ಮಾರ್ಕಿಂಗ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ 1/2 ಇಂಚು ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಯಾಕಂದರೆ ಫ್ರಂಟ್ ಸ್ವಲ್ಪ ಬ್ರಾಡ್ ಬೇಕಂತ ಹೇಳಿದ್ರು ಅವರು. ಅದಕ್ಕಾಗಿ ಇಲ್ಲೊಂದು 1/2 ಇಂಚನ್ನ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲಿಂದ ನಾನು ನೋಡಿ, ಇಲ್ಲಿಂದ 5.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು 5.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೆಕ್ ಬ್ರಾಡ್ ಡೀಪ್ನ ನಾನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ತೋರಿಸೋದಕ್ಕೋಸ್ಕರ. ಎಷ್ಟು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಂದರೆ 5.5 ಇಂಚಿಗೆ. 5.5 ಇಂಚು ನೆಕ್ ಡೀಪು, ಅಂದರೆ ಬೋಟ್ ನೆಕ್ ಸ್ಟೈಲೇ ಇರುತ್ತೆ, ಆದರೆ ಸ್ವಲ್ಪ ಡೀಪ್ ಬೇಕಂತ ಕೊಟ್ಟಿದ್ದಾರೆ. ಅದಾದಮೇಲೆ ಇದು ಚೆಸ್ಟ್ ಡೀಪ್ ನೋಡಿ 10.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಚೆಸ್ಟ್ ಮೆಜರ್ಮೆಂಟು 10.5 ಅಂದರೆ 38 ಚೆಸ್ಟ್ ಮೆಜರ್ಮೆಂಟ್ ಇರೋದ್ರಿಂದ ಇಲ್ಲಿಂದ ನಾನು ಸ್ವಲ್ಪ 5 ಇಂಚಿಗೆ ತೊಗೊಂಡಿದ್ದೀನಿ. ಇದಕ್ಕೆ 4.5 ಇಂಚಿಗೆ ತೊಗೊಂಡ್ರೆ ಸಾಕು, ಬಟ್ ನಾನು ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿರೋದ್ರಿಂದ ನನಗೆ 5 ಇಂಚ್ ಬಂದಿದೆ.
ಇಲ್ಲಿ ನೋಡಿ, ಇಲ್ಲಿ ನನಗೆ 4 ಇಂಚ್ ಬೇಕಾಗಿತ್ತು, ಬಟ್ ನಾನು ಇಲ್ಲಿಂದ ತೋರಿಸ್ತಾ ಇದ್ದೀನಿ ನೋಡಿ. 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಒಟ್ಟು 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಟೋಟಲ್ 5 ಕಾಲಿದೆ. ಆದರೆ ಇಲ್ಲಿ ಕಡಿಮೆ ಇದೆ ನೋಡಿ. ಇಲ್ಲೇನಿದೆ ನನಗೆ ಈ ವಿಡ್ತ್ ಏನಿದೆ ಇಲ್ಲಿ 5 ಇದೆ, ಇಲ್ಲಿ ನನಗೆ 5 ಕಾಲಿದೆ. ಸ್ವಲ್ಪ ಡೌನ್ಗೆ ಹೋದರೆ ನನಗಿಲ್ಲಿ ಈ ಶೇಪಲ್ಲಿ ಆಯಿತಾ. ಈಗ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಫ್ರಂಟು ಮತ್ತು ಬ್ಯಾಕು ಇಲ್ಲಿ ಸ್ಟಿಚಿಂಗ್ ಬಿಟ್ಟು 13.5 ಇದೆ, 13.5 ಲೆಂತ್. ಆದರೆ ಬ್ಲೌಸ್ದು ಫ್ರಂಟ್ ಪಾರ್ಟ್ ಬಂದು ನಮಗೆ ಇಲ್ಲಿಗೆ ಬರುತ್ತೆ. ನಾನು ಕಟ್ಟಿಂಗ್ ಮಾಡಿಬಿಟ್ಟೆ, ಇಲ್ಲಾಂದರೆ ನಾನು ಮಾರ್ಕಿಂಗ್ ಮಾಡಿ ಇಟ್ಕೊಂಡು ತೋರಿಸ್ಬೋದಾಗಿತ್ತು. ನೋಡಿ 18 ಇದೆ, ಫ್ರಂಟ್ ಮಾರ್ಕ್ ಬಂದು 18 cm ಇದೆ. ಇದ್ರದ್ದು ವಿಡಿಯೋ ಅಪ್ಲೋಡ್ ಮಾಡುವಾಗ ಇದು ಫ್ರಂಟ್ ಫೋಟೋ ಹಾಕ್ಬಿಟ್ಟು ನಾನು ತೋರಿಸ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಈ ಶೇಪ್ನೇ ಯಾಕೆ ತೊಗೊಂಡಿದ್ದೀನಿ ಅಂತ. ಇದಾದಮೇಲೆ ನಿಮಗೆ ಗೊತ್ತು ಈ ಬೋಟ್ ನೆಕ್ಕಲ್ಲಿ ಫ್ರಿನ್ಸ್ ಕಟ್ಟಿಂಗ್ದು ಶೇಪ್ನ ಹೇಗೆ ತೊಗೊಳ್ಳೋದು ಅಂತ. ಈ ಶೇಪ್ ನೋಡಿ, ಈ ರೀತಿಯಾಗಿ ತೊಗೊಂಡಿದ್ದೀನಿ. ಇವಾಗ ನೋಡಿ, ಇಲ್ಲಿ ನೋಡಿದ್ರಲ್ಲ, ಕರೆಕ್ಟಾಗಿ ಕೂರಿಸಿದ್ರೆ ಇಲ್ಲಿ ಬರುತ್ತೆ. ಇಲ್ಲಿಗೆ ಇದು ಸಬಾಗಿ, ಅಂದರೆ ಇದು ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಟ್ರಿಮ್ ಮಾಡ್ಕೊಳಕ್ಕಂತ 1/4 ಇಂಚ್ ಎಕ್ಸ್ಟ್ರಾ ನಾನು ಬಿಟ್ಕೊಂಡಿರ್ತೀನಿ. ಇದಾದಮೇಲೆ ಇದು ಶೇಪು ಇಲ್ಲಿಗಿದೆ. ಆದರೆ ಇಲ್ಲಿಂದ ನನಗೆ 1/4 ಇಂಚು ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನೋಡಿ. ಇಲ್ಲಿಂದ 1/4 ಇಂಚು, ಈ ಶೇಪ್ಗಿಂತ 1/4 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇದರದ್ದು ನಾನು ಫ್ರಂಟ್ ರೆಡಿ ಆದಮೇಲೆ ನಾನು ಫ್ರಂಟ್ ಮತ್ತು ಬ್ಯಾಕ್ದು ಇಟ್ಬಿಟ್ಟು ನಾನು ಇದ್ರದ್ದು ಫೋಟೋ ಹಾಕ್ತೀನಿ, ಆವಾಗ ನಿಮಗೆ ಕ್ಲಾರಿಟಿ ಬರುತ್ತೆ. ಈ ಥರ ಇದೆ. ಸ್ಲೀವ್ದೆಲ್ಲ ಏನು ನಾರ್ಮಲ್ ಇದೆ ನೋಡಿ, ಈ ರೀತಿಯಾಗಿದೆ. ಇದನ್ನು ತೆಗೆದು ನಿಮಗೆ ತೋರಿಸೋದಾದರೆ ಫ್ರಂಟು ಸ್ವಲ್ಪ ಡಿಫ್ರೆಂಟ್ ಪ್ಯಾಟರ್ನ್ ಬೇಕು ಅಂತ ಕೇಳಿರೋದ್ರಿಂದ ಈ ಶೇಪ್ ನೋಡಿದ್ರಲ್ಲ ನೋಡಿ, ಈ ಶೇಪ್ ಬರಬೇಕು. ಇದಾದಮೇಲೆ ನಮಗೆ ಈ ರೀತಿಯಾಗಿ ಫ್ರಿನ್ಸ್ ಕಟ್ ನೋಡಿದ್ರಲ್ಲ, ಈ ರೀತಿಯಾಗಿ ಕಟ್ಟಿಂಗ್ ಮಾಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋದು ಸ್ವಲ್ಪ ಚೇಂಜಸ್, ಅಂದರೆ ಫ್ರಿನ್ಸ್ ಕಟ್ ಥರನೇ ಮಾಡಿ ಈ ಶೇಪ್ನ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಅದಕ್ಕಾಗಿ ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ಅಂದರೆ ನೋಡಿದ್ರಲ್ಲ, ಇದು ಡಿಸೈನ್ ಬೇರೆ ಇತ್ತು, ಇದು ಡಿಸೈನ್ ಬೇರೆ ಇತ್ತು. ಹಾಗಾಗಿ ನಾನು ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ಟೈಮ್ ತೊಗೊಂಡು ಕಟಿಂಗ್ ಮಾಡಿರೋದ್ರಿಂದ ಈ ವಿಡಿಯೋನ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸ್ಟಿಚಿಂಗ್ ಆದಮೇಲೆ ನಾನು ಈ ಫೋಟೋ ಜೊತೆಗೆ ತೋರಿಸ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್, ಕಮೆಂಟ್ ಎಲ್ಲವನ್ನು ಮಾಡಿ. ಥ್ಯಾಂಕ್ ಯು.